ವೆಲ್ಕಮ್ ಟು ಆಬ್ಜಾಕೋ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಫ್ಲೋರ್ ಟೈಲ್ಸ್ ಆಗಿರ್ಬೋದು ಅಥವಾ ಪಾರ್ಕಿಂಗ್ ಟೈಲ್ಸ್ ಆಗಿರ್ಬೋದು ಒಂದು ಪ್ಯಾಟ್ರನ್ ಜನರೇಟ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಪ್ಯಾಟ್ರನ್ ಹೇಗೆ ಅಂದರೆ ಸ್ನೇಹಿತರೆ ನೋಡಿ, ಒಂದು ಸಿಂಗಲ್ ಪೀಸ್ ಇರುತ್ತಲ್ಲ, ಆ ಪೀಸ್ನ ನಾವು ಬೇರೆ ಬೇರೆ ರೊಟೇಷನ್ ಮಾಡಿದ್ರೆ ಅದೊಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ಸೇಮ್ ಏನಕ್ಕಂದರೆ ನೀವು ಟೈಲ್ಸ್ನ ಪೂರ್ತಿ ಅಲೈನ್ಮೆಂಟ್ ಮಾಡಿಟ್ಟು ಡಿಸೈನ್ ನೋಡೋಕ್ಕಾಗೋದಿಲ್ಲ. ಸೊ ಈ ಟೂಲ್ಸಲ್ಲಿ ಜಸ್ಟ್ ಆ ಟೈಲ್ಸ್ನ ಇಮೇಜ್ ಹಾಕ್ಬಿಟ್ಟು ನೀವು ಬೇರೆ ಬೇರೆ ಆ್ಯಂಗಲಲ್ಲಿ ರೊಟೇಷನ್ ಮಾಡಿ ತಿರುಗಿಸಿ ಯಾವ ಒಂದು ಒಳ್ಳೆ ನಿಮಗೆ ಲುಕ್ ಡಿಸೈನಲ್ಲಿ ಬರ್ತಾ ಇದೆಯಲ್ಲ ಆ ಡಿಸೈನ್ ಪ್ರಕಾರ ನೀವು ಲೇಔಟ್ ಮಾಡಿದ್ರೆ ಸ್ನೇಹಿತರೆ ಒಂದು ಯೂನಿಕ್ ಆಗಿ ನಿಮ್ಮ ಒಂದು ಪಾರ್ಕಿಂಗ್ ಆಗಿರ್ಬೋದು ಅಥವಾ ಫ್ಲೋರ್ ಡಿಸೈನ್ ನಿಮಗೆ ಕಾಣಿಸುತ್ತೆ. ಸೊ ಯಾವ ರೀತಿ ಯೂಸ್ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಇರೋ ಒಂದು ಲಿಂಕ್ ಟೂಲ್ಸ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವು ಬಂದುಬಿಟ್ಟು ಡೈರೆಕ್ಟಾಗಿ ನೀವು ಖುದ್ದಾಗಿ ನಿಮ್ಗೆ ಬೇಕಾಗಿರೋ ಒಂದು ಟೈಲ್ಸ್ ಅಪ್ಲೋಡ್ ಮಾಡಿ ಡಿಸೈನ್ನ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ನಾನು ಟೈಲ್ಸ್ ಪ್ಯಾಟರ್ನ್ ಜನರೇಟ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ನಿಮ್ಗೆ ಆಪ್ಷನ್ ಸಿಗುತ್ತೆ. ಇಲ್ಲಿ ಮಲ್ಟಿಪಲ್ 4 ಟೈಲ್ಸ್ 4 ಟೈಲ್ಸ್ ಯಾವ ರೀತಿ ಪ್ಯಾಟರ್ನ್ಸ್ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಬೋದು. ಬೈ ಡಿಫಾಲ್ಟ್ ಏನು ಮಾಡ್ಕೊಳ್ಳಿ, ನೀವು ಸಿಂಗಲ್ ಟೈಲ್ಸ್ ಮಾತ್ರ ಯೂಸ್ ಮಾಡ್ತಿದ್ದೀರಿ ಅಂದರೆ ಸಿಂಗಲ್ ಇಮೇಜ್ ಬೈ ಡಿಫಾಲ್ಟ್ ಇರುತ್ತೆ. ಸಿಂಗಲ್ ಇಮೇಜ್ನ 4 ಪ್ಯಾಟರ್ನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಮೇಜಸ್. ಇದರೊಳಗೆ ನೀವು ಒಂದು ಎಕ್ಸಾಂಪಲ್ ಒಂದು ಟೈಲ್ಸ್ ತೊಗೊಳ್ತಿದ್ದೀರ ಅಂದ್ಕೊಳ್ಳಿ, ಒಂದು ಶೇಪ್ ಇರುತ್ತೆ ನೋಡಿ. ಒಂದು ಶೇಪ್ ಹಾಕಿದ ತಕ್ಷಣ ಈ ಟೈಲ್ಸ್ ನೀವು ಇದೇ ರೀತಿ ನೀವು ಮನೆಯೊಳಗೆ ಒಂದು ಅಪ್ಲೈ ಮಾಡ್ತೀನಿ ಅಂದರೆ ಯಾವ ರೀತಿ ಕಾಣಿಸುತ್ತೆ. ಸೊ 2Dನಲ್ಲಿ ನೋಡ್ಬೋದು ನಿಮಗೆ ಇದೇ ರೀತಿ ಪ್ಯಾಟರ್ನ್ ಬರುತ್ತೆ. ಸೊ 3Dನಲ್ಲಿ ನೋಡ್ತೀನಿ ಅಂದರೆ ನೋಡ್ಬೋದು ಸ್ನೇಹಿತರೆ ನಿಮಗೆ 3Dನಲ್ಲಿ ಸೊ ಈ ರೀತಿ ಶೇಪ್ ಆಗಿ ಒಂದು ಅಲೈನ್ಮೆಂಟ್ ಇರುತ್ತೆ. ಸೊ ಇದೇ ಶೇಪ್ನ ನಾವು ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಯಾವ ರೀತಿ ಚೆಕ್ ಮಾಡೋದು. ಸೊ ನಾನು ನಿಮ್ಗೆ ಒಂದು ಇಲ್ಲಿ ಪ್ಯಾಟರ್ನ್ ನೋಡಿ ರೊಟೇಷನ್ ಇರುತ್ತೆ. ಫಸ್ಟ್ ಈ ಕಡೆ ಇದು ಬರುತ್ತೆ ನಿಮಗೆ, ಸೆಕೆಂಡ್ ಇದು ಥರ್ಡ್ ಇದು ಫೋರ್ತ್ ಬರುತ್ತೆ ಸ್ನೇಹಿತರೆ. ಸೊ ಫಸ್ಟ್ ಟೈಲ್ನ ನಾನು ರೊಟೇಷನ್ ಮಾಡ್ತಾ ಇದ್ದೀನಿ ಬೇರೆ ಪ್ಯಾಟರ್ನ್ಗೆ. ಸ್ವಲ್ಪ ನೋಡಿ ಬೇರೆ ಶೇಪ್ ಮಾಡಿದ್ದೀನಿ. ಜೊತೆಗೆ ನಿಮಗೆ ಇಲ್ಲಿ ನೋಡ್ಬೋದು ಇದನ್ನು ಕೂಡ ನಾನು ನಿಮಗೆ ಬೇರೆ ಪ್ಯಾಟ್ರನಲ್ಲಿ ರೊಟೇಷನ್ ಮಾಡ್ತಾ ಇದ್ದೀನಿ. ಓಕೆ, ಇದೊಂದು ಪ್ಯಾಟ್ರನ್ ಜನರೇಟ್ ರೊಟೇಷನ್ ಮಾಡಿದ್ದೀನಿ. ನಾನು ಜಸ್ಟ್ ಟೈಲ್ಸ್ ರೊಟೇಷನ್ ಮಾಡಿಬಿಟ್ಟು ನೋಡೋಣ ಬನ್ನಿ. ನೋಡಿ ಯಾವ ರೀತಿ ಬರ್ತಾ ಇದೆ, ಒಂದು ಫ್ಲವರ್ ಓವರ್ಲ್ಯಾಪ್ ಫ್ಲವರ್ ಬರ್ತಿದೆಯಲ್ಲ, ಸೊ ಆ ರೀತಿ ಬರ್ತಾ ಇದೆ. ಸೊ ನೋಡಿ ಬನ್ನಿ ಸ್ನೇಹಿತರೆ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡೋರಲ್ಲ. ಸೇಮ್ ಟೈಲ್ಸ್ ಫಸ್ಟೇ ಲುಕ್ಕೇ ಆಗಿತ್ತು, ಈಗ ಯಾವ ರೀತಿ ಯಾವುದೋ ಒಂದು ಲುಕ್ಕಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಸೊ ಮತ್ತೆ ಬೇರೆ ಒಂದು ಪ್ಯಾಟ್ರನ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ ಬೇರೆ ಪ್ಯಾಟ್ರನಲ್ಲಿ ನೋಡಿ. ಈಗ ಸರ್ಕಲ್ ಪ್ಯಾಟ್ರನಲ್ಲಿ ನಿಮಗೆ ಸೊ ಈಗ ಹೆಂಗೆ ಕಾಣಿಸ್ತಿದೆ ನೋಡಿ. ಸೊ ಇದೇ ರೀತಿ ನೀವು ಟೈಲ್ಸ್ ಏನು ಅಪ್ಲೈ ಮಾಡ್ತಿರಲ್ಲ ಆ ಟೈಲ್ಸ್ನ ಅಪ್ಲೈ ಮಾಡೋ ಮೊದಲು ನೀವು ಕ್ಲಿಯರಾಗಿ ನೋಡ್ಕೊಳ್ಬೋದು ಸ್ನೇಹಿತರೆ ಪ್ಯಾಟ್ರನ್ ಯಾವ ರೀತಿ ನೀವು ಜನರೇಟ್ ಮಾಡಿಬಿಟ್ಟು. ಸೊ ಬೆಸ್ಟಾಗಿರೋ ಡಿಸೈನ್ ನಿಮ್ಗೆ ಯಾವ್ದು ಇಷ್ಟ ಏನೋ ಡಿಸೈನ ನೀವು ಇದನ್ನು ಯೂಟಿಲೈಸ್ ಮಾಡ್ಕೊಳ್ಬೋದು. ಸೇಮ್ ಟೈಲ್ಸ್ನ ಮತ್ತೆ ಇನ್ನೊಂದು 2-3 ಡಿಸೈನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೇರೆ ಪ್ಯಾಟ್ರನಲ್ಲಿ ನಿಮಗೆ ಡಿಸೈನ್ ಮಾಡಿ ತೋರಿಸ್ತಿದೆ ಸ್ನೇಹಿತರೆ. ನಿಮಗೆ ನೋಡೋಣ ಇದು ಯಾವ ರೀತಿ ಬರುತ್ತೆ ಅಂತ ನೋಡಿ ಸ್ನೇಹಿತರೆ. ಯಾವ ರೀತಿ ಒಂದು ಸ್ನೇಕ್ ಮೂಮೆಂಟ್ ಜಿಗ್ಜಾಗ್ ಬರುತ್ತಲ್ಲ, ಸೊ ಆ ರೀತಿ ನಿಮಗೆ ಪ್ಯಾಟರ್ನ್ ಬರ್ತಾ ಇದೆ ನೋಡ್ಬೋದು. ನೋಡೋರಲ್ಲ ಸಿಂಪಲ್ ಸ್ನೇಹಿತರೆ. ಜಸ್ಟ್ ನಿಮ್ಗೆ ಒಂದೊಂದು ಟೈಲ್ಸ್ ರೊಟೇಷನಲ್ಲಿ ನೀವು ಒಂದು ಹೊಸ ಲುಕ್ನ ನೀವು ತೊಗೊಳ್ಬೋದು ಸ್ನೇಹಿತರೆ. ನೋಡಿ ಜಸ್ಟ್ ನಿಮ್ಗೆ ಮಾಡ್ತಿದ್ದೀನಿ, ಒಂದು ಕ್ಯೂ ಶೇಪಲ್ಲಿ ನಿಮಗೆ ಕಾಣಿಸ್ತಾ ಇದೆ ಟೈಲ್ಸ್ ನೋಡೋರಲ್ಲ. ಸೊ ಇದೇ ರೀತಿ ಯಾವ ಟೈಲ್ಸ್ ಪ್ಯಾಟ್ರನ್ ಬೇಕಾದ್ರೆ ನೀವು ಮಾಡ್ಕೊಳ್ಬೋದು. ಸೊ ನಾನು ಇಲ್ಲಿ ಮನೆಗೆ ಟೈಲ್ಸ್ ಒಂದು ಫ್ಲೋರ್ ಬರುತ್ತಲ್ಲ, ಸೊ ಅದರದ್ದು ನಿಮಗೆ ಸಿಂಪಲ್ ನಾರ್ಮಲಾಗಿ ಯೂಸ್ ಮಾಡೋ ಪ್ಯಾಟ್ರನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿಬಿಟ್ಟು ನೋಡಿ ಸ್ನೇಹಿತರೆ ನಾರ್ಮಲ್ ಡಿಸೈನ್ ಕಾಣಿಸ್ತಿದೆಯಲ್ಲ, ಸೊ ಅದು 2D ಪ್ರಿವ್ಯೂಲ್ಲ ಯಾಕೆ ಕಾಣಿಸುತ್ತೆ ನೋಡಿ, ಜಸ್ಟ್ ಒಂದು ಪ್ಯಾಟ್ರನ್ ಬರುತ್ತೆ. ಸೊ ಅದೇ ಟೈಲ್ಸ್ನ ನೀವು ಪ್ರಿವ್ಯೂಗೆ ಬಂದುಬಿಟ್ಟು ಸೊ ರೊಟೇಷನ್ ಮಾಡ್ಕೊಳ್ಳೋಣ ಬೇರೆ ಯಾವುದಾದ್ರೂ ಬೇರೆ ಪ್ಯಾಟ್ರನ್ಗೆ ನೋಡ್ಬೋದು. ಓಕೆ ಸ್ನೇಹಿತರೆ ನೋಡಿ ಒಂದು ಸ್ವಲ್ಪ ಸ್ವಸ್ತಿಕ್ ಶೇಪ್ ಥರ ಬರ್ತಾ ಇದೆ. ಸೊ ಅದೇ ರೀತಿ ನೋಡ್ಕೊಳ್ಬೋದು ನೀವು ನೋಡಿ ಸ್ನೇಹಿತರೆ. ನೋಡೋಲ್ಲ, ಸೊ ಅದನ್ನೇ ನೀವು ಟೈಲ್ಸ್ ಅಲೈನ್ಮೆಂಟ್ ಮಾಡೋದ್ರೊಳಗೆ ನೀವು ಹೊಸ ಒಂದು ಡಿಸೈನ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ಲೇಔಟ್ ಮಾಡ್ತಾ ಹೋದರೆ ಏನಾಗುತ್ತೆ, ನಿಮಗೆ ಇದೇ ರೀತಿಯಾದ ಒಂದು ಪ್ಯಾಟ್ರನ್ ಡಿಸೈನ್ ಬರ್ತಾ ಇರುತ್ತೆ. ಸೊ ಇದೇ ರೀತಿ ನಿಮ್ಗೆ ಇಷ್ಟವಾದ ಪ್ಯಾಟ್ರನ್ ಡಿಸೈನ್ ಲೇಔಟ್ ಮಾಡಿಬಿಟ್ಟು ನೀವು ಜಸ್ಟ್ ಟೈಲ್ಸ್ ಅಪ್ಲೈ ಮಾಡೋರಿಗೆ ಹೇಳ್ಬಿಟ್ಟು ನನಗೆ ಈ ರೀತಿ ಪ್ಯಾಟ್ರನ್ ಬೇಕು ಅಂತ ಹೇಳಿದ್ರೆ ಅದೇ ರೀತಿಯಾದ ಪ್ಯಾಟ್ರನ್ನೆಲ್ಲ ಅವ್ರು ಏನು ಮಾಡ್ತಾರೆ ಮನೆಯೊಳಗೆ ಟೈಲ್ಸ್ನ ಅಪ್ಲೈ ಮಾಡ್ತಾ ಇರ್ತಾರೆ. ಸೊ ಇನ್ಸ್ಟೆಂಟಾಗಿ ನೀವು ಈಸಿಯಾಗಿ ನೀವು ಇದನ್ನು ಐಡೆಂಟಿಫೈ ಮಾಡ್ಕೊಳ್ಬೋದು. ಜೊತೆಗೆ ಬೇಕು ಅಂತ ಹೇಳಿದ್ರೆ ನಿಮಗೆ ಆಪ್ಷನ್ ಇರುತ್ತೆ ಸ್ನೇಹಿತರಲ್ಲಿ 2D, ನೀವು ಇದನ್ನ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಡೌನ್ಲೋಡ್ ಮಾಡಿಬಿಟ್ಟು ನೀವು ಅವ್ರಿಗೆ ಆ ಪ್ಯಾಟ್ರನ್ನ ಕೊಡ್ಬೋದು, ನನಗೆ ಈ ರೀತಿಯಾದ ಪ್ಯಾಟ್ರನ್ ಬೇಕು ಅಂದ್ಬಿಟ್ಟು. ಸೊ ಅದೇ ರೀತಿ ಅವರು ಪ್ಯಾಟ್ರನ್ ಕೂಡ ಅವರು ಡಿಸೈನ್ ಮಾಡೋರು ಅಪ್ಲೈ ಮಾಡ್ಕೊಳ್ತಾರೆ ಸ್ನೇಹಿತರೆ. ಗೊತ್ತಾಗಿದೆಯಲ್ಲ. ಸೊ ಈ ವಿಡಿಯೋನ ಸ್ಟಾಪ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ಜೊತೆಗೆ ನಿಮ್ಮ ಏನಾದರೂ ಸಜೆಷನ್ ಅಥವಾ ಇಂಪ್ರೂವ್ಮೆಂಟ್ ಏನಾದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮಾಡಿ. ಸೊ ಮುಂದೆ ಬರೋ ವಿಡಿಯೋಗಳಲ್ಲಿ ನಾವು ಇದೇ ರೀತಿಯಾದ ಒಂದು ಹೊಸ ಇನ್ಫಾರ್ಮೇಷನ್ ಟೂಲ್ಸ್ ವಿಡಿಯೋ ಜೊತೆಗೆ ನಾನು ನಿಮಗೆ ಭೇಟಿ ಆಗ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಜೊತೆ ಭೇಟಿ ಆಗೋಣ. ಟೇಕ್ ಕೇರ್, ಬಾಯ್.